For some constants a and b, find the derivative of ax square plus b the whole square. ಈ ಪ್ರಶ್ನೆ ನಾವು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ಎಕ್ಸ್ಪ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಆಲ್ಜಿಬ್ರೈಕ್ ಐಡೆಂಟಿಟಿ ಅಲ್ವಾ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಆಮೇಲೆ ನೀವು ಡಿರೈವೇಟಿವ್ ಕಂಡುಹಿಡಿಯಿರಿ. ಸರಿನಾ? ಇದು ನಿಮ್ಮ ಮೊದಲನೆಯ ಮೆಥಡ್, ಆಲ್ಜಿಬ್ರೈಕ್ ಐಡೆಂಟಿಟಿ ಆ್ಯಂಡ್ ಫೈಂಡ್ ಡಿರೈವೇಟಿವ್. ಸರಿನಾ? ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಸೊ ಇವೆರಡು ರೀತಿಯಲ್ಲೂ ನಾವು ಅಪ್ರೋಚ್ ಮಾಡ್ಬೋದು. ಸರಿನಾ? ಸೊ ಎಫ್ ಆಫ್ ಎಕ್ಸ್ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಈ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಅ ಪ್ರಾಡಕ್ಟ್ ಆಫ್ ಟೂ ಥಿಂಗ್ಸ್ ಅಲ್ವಾ. ಇಲ್ಲಿ ಎರಡು ಫಂಕ್ಷನ್ ಇರಬೇಕು, ಇಲ್ಲಿ ಒಂದೇ ಇದೆ. ಹಾಗಾಗಿ ಇದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ಕ್ವೇರ್ ಅಲ್ವಾ, ಹಾಗಾಗಿ ಇದನ್ನು ಈ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಆಯ್ತಾ ಹುಡುಗರ? ಇವೆರಡು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಎ ಎಕ್ಸ್ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಬರುತ್ತೆ. ಸರಿ ತಾನೆ? ಸೊ ಇವಾಗ ಲೆಟ್ ಯು ಬಿ ಈಕ್ವಲ್ ಟು ಆ್ಯಂಡ್ ವಿ ಆಲ್ಸೋ ಬಿ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ. ಹೀಗಿರಬೇಕಾದ್ರೆ ನಮ್ಮ ಎಫ್ ಪ್ರೈಮ್ ವಿಲ್ ಬಿ ಈಕ್ವಲ್ ಟು ಯು ವಿ ಪ್ರೈಮ್ ವಿಚ್ ವಿಲ್ ಬಿ ಈಕ್ವಲ್ ಟು ಯು ಪ್ರೈಮ್ ವಿ ಪ್ಲಸ್ ಯು ವಿ ಪ್ರೈಮ್ ಅಲ್ವಾ. ಸೊ ಈ ರೀತಿಯಲ್ಲಿ ನಿಮ್ಮ ಫಾರ್ಮುಲಾ ಬದಲಾಗುತ್ತೆ. ಸೊ ಇಲ್ಲಿ ವಿ ಪ್ರೈಮು ಯು ಪ್ರೈಮು ಎರಡು ಒಂದೇನೇ ಎಂತ ಬರುತ್ತಿಲ್ಲಿ ಎ ಇಂಟು 2 ಇಂಟು ಎಕ್ಸ್ ಟು ದ ಪವರ್ ಆಫ್ 2 ಮೈನಸ್ 1 ಪ್ಲಸ್ ಅ 0. ಹೇಗೆ ಬಂತಾವೆಲ್ಲ? ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0 ಆ್ಯಂಡ್ ಡಿರೈವೇಟಿವ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಎಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಅಂತ ಹೇಳ್ತು. ಅಂದರೆ ಇಲ್ಲಿ ನಾವು ಇಲ್ಲಿಯ ಫಾರ್ಮುಲಾ ಬರೆದ್ಬಿಡೋಣ. ಡಿರೈವೇಟಿವ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್, ಎ ಟು ದ ಪವರ್ ಆಫ್ ಎನ್ ಅಲ್ಲ, ಎಕ್ಸ್ ಟು ದ ಪವರ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಹೀಗೆ ಬದಲಾಗುತ್ತೆ. ಸರಿನಾ? ಸೊ ಇದನ್ನು ನಾನು ಇಲ್ಲಿ ಜಾಗ ಇಲ್ಲ, ಇಲ್ಲೇ ಬರೆದು ಬಿಡ್ತೀನಿ. 2a ಎಕ್ಸ್ ಟು ದ ಪವರ್ ಆಫ್ 1 ಹಾಕ್ಕೊಳುತ್ತೆ ಅದು, ಹೊತ್ತಾನೆ? ಸೊ ಕೊನೆಯದಾಗಿ ಇವಾಗ ಎಫ್ ಪ್ರೈಮ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಯು ಪ್ರೈಮ್ ದಟ್ ಈಸ್ 2ax ಇಂಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ. ಇನ್ನೊಂದು ಟರ್ಮು ಕೂಡ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಬರುತ್ತೆ, ಮತ್ತು ಬಿ ಪ್ರೈಮ್ ಬಂದು 2ax ಬರುತ್ತೆ. ಇವೆರಡು ನೋಡ್ತು ಅಂತ ಹೇಳಿದ್ರೆ ಒಂದೇ ಟರ್ಮ್ ನೋಡಿ. ಸೊ 2ax ಇಂಟು ದಿಸ್ ಎಕ್ಸ್ಪ್ರೆಷನ್ ಮತ್ತು ಈ ಎರಡು ಒಂದೇನೇ. ಎರಡು ಎಕ್ಸ್ಪ್ರೆಷನ್ ಒಂದೇ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸೊ 2 + 2 4ax ಇಂಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ. ಈ ರೀತಿಯಲ್ಲಿ ಬದಲಾಗುತ್ತೆ ಅಷ್ಟೇ, ಯಾಕಂದರೆ ಎರಡು ಒಂದೇ ಅಲ್ವಾ. 2 + 2 4 ಆಗುತ್ತೆ. ಇನ್ನು ಮಿಕ್ಕಿದ ಎಕ್ಸ್ಪ್ರೆಷನ್ ಕಾಪಿ ಮಾಡ್ಕೊಳ್ಳಿ. ಇದೇ ನಿಮ್ಮ ಉತ್ತರ.